ಕೊರೋನಾದಲ್ಲಿ ಯೂಟ್ಯೂಬ್ ಮಾಡಿದವರೆಲ್ಲ ತುಂಬ ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನದ ಪ್ರಶ್ನೆ, ನೀವು ಹೇಗೆ ಯೂಟ್ಯೂಬ್ ಶುರು ಮಾಡಿದ್ರಿ, ನೀವು ಎಷ್ಟನೇ ಕ್ಲಾಸ್ ಓದಿದ್ದೀರಾ, ನಿಮ್ಮ ಹೆಸ್ರೇನು, ಪ್ರತಿಯೊಂದು ವಿಡಿಯೋದಲ್ಲೂ ಬರೀತಾ ಇರ್ತಾರೆ. ನಂದೊಂದು ಬಿಸ್ನೆಸ್ ನಂಬರ್ ಇದೆ, ಆ ಬಿಸ್ನೆಸ್ ನಂಬರಲ್ಲೂ ಬಂದು ಕೇಳ್ತಿರ್ತಾರೆ. ಮತ್ತು ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಲ್ಯಾಪ್ಟಾಪಲ್ಲಿ, ಆಮೇಲೆ ನಿಮ್ಗೆ ಯಾರಾದರೂ ಎಡಿಟಿಂಗ್ ಮಾಡಿಕೊಡ್ತಾ ಇದ್ದಾರಾ, ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀರಾ, ಪ್ರತಿಯೊಂದು, ಮತ್ತು ತಮ್ಮನೇಲಿ ಹೇಗೆ ಮಾಡ್ತೀರಾ ಅಂತ ಪ್ರತಿಯೊಂದು. ಯಾಕಂದರೆ ಇವಾಗ ಯೂಟ್ಯೂಬ್ ಮಾಡಿರ್ತಾರೆ, ನೀವು ನಂದು ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು. ನಾನು ಯೂಟ್ಯೂಬ್ ಮಾಡೋದು ಹೇಗೆ, ತಮ್ನೇಲ್ ಮಾಡೋದು ಹೇಗೆ ಅಂತ ಪ್ರತಿಯೊಂದು ನಾನು ಹೇಳಿದ್ದೆ. ಅದರಲ್ಲಿ ಏನು ಮಾಡಿದ್ದಾರೆ, ಹಳೆ ವಿಡಿಯೋ ಯಾರೂ ನೋಡಲ್ಲ. ಅದ್ರಲ್ಲಿ ನೋಡ್ಬಿಟ್ಟು ತಮ್ನೇಲ್ ಮಾಡೋದು ಹೇಗೆ ಅಂತ ನೋಡಿದ್ದಾರೆ ಅಂದಮೇಲೆ ನೆಕ್ಸ್ಟ್ ವಿಡಿಯೋ ನೋಡಬೇಕು. ಅದಕ್ಕೆ ನಾವು ನೆಕ್ಸ್ಟ್ ವಿಡಿಯೋ ನೋಡಬೇಕು. ಅದಕ್ಕೆ ನಾವು ಹೇಗೆ ತಮ್ನೇಲ್ ಅಪ್ಲೋಡ್ ಮಾಡೋದು ವಿಡಿಯೋಗೆ ಅಂತ ನಾನು ಹೇಳ್ಕೊಟ್ಟಿರ್ತೀನಿ. ಅದನ್ನ ಯಾರೂ ನೋಡಲ್ಲ. ತಮ್ನೇಲ್ ಮಾಡೋದು ಹೇಳ್ಕೊಟ್ಬಿಟ್ರೆ ಅಪ್ಲೋಡ್ ಮಾಡೋದು ಹೇಗೆ ಅಂತಾರೆ. ಮತ್ತೆ ನೀವು ಎಷ್ಟು ಓದಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆಲ್ಲ ಇಷ್ಟು ವಿಷಯಕ್ಕೆ ತೆರೆ ಎಳೆದಿದ್ದೀನಿ. ಆದರೂ ಹೊಸ್ದಾಗಿರೋರು ಕೇಳ್ತಿರ್ತಾರೆ. ಮತ್ತು ಎಲ್ರದ್ದು ಏನು ಪ್ರಶ್ನೆ ಅಂದರೆ, ನೀವೆಷ್ಟು ದುಡಿತಾ ಇದ್ದೀರಾ ಅಂತ. ಇವತ್ತು ಅದಕ್ಕೆ ಎಲ್ಲ ಪ್ರತಿಯೊಂದು, ನಾನು ಎಷ್ಟು ದುಡಿತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಹೇಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಹೇಗೆ ವಿಡಿಯೋ ಮಾಡ್ತೀನಿ ಅನ್ನೋದನ್ನ ಹಂತವಾಗಿ ಹೇಳ್ಕೊಡ್ತೀನಿ. ಯಾರಿಗಾದ್ರೂ ಕಲಿಯೋಕ್ಕೆ ಇಷ್ಟ ಇದ್ದು, ಯೂಟ್ಯೂಬ್ ಯಾರ ಅಪ್ಪನ ಆಸ್ತಿನೂ ಅಲ್ಲ. ಇವಾಗ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಖುಷಿಯಿಂದ ಮಾಡಿ. ನನ್ನ ದೇವ್ರ ಆಶೀರ್ವಾದ ಒಂದಿತ್ತು, ಲಕ್ ಚೆನ್ನಾಗಿತ್ತು ಅಂತಂದರೆ ನನಗಿಂತ ಜಾಸ್ತಿ ಆಗ್ಬೋದು ಒಂದು ತಿಂಗಳಲ್ಲಿ ಅಲ್ವಾ. ಯಾರ್ದು ಯಾರಪ್ಪನ ಸ್ವತ್ತು ಅಲ್ಲ ಯೂಟ್ಯೂಬು. ನಾವು ಕಷ್ಟಪಡ್ತಾ ಇದ್ದೀವಿ, ನಾವು ವಿಡಿಯೋ ಮಾಡ್ತೀವಿ, ನಾವು ಅಪ್ಲೋಡ್ ಮಾಡ್ತೀವಿ. ಬಿಟ್ಟರೆ ಅವರಿಂದ ಬೆಳೆದ್ವು, ಇವರಿಂದ ಬೆಳೆದ್ವು, ಅದೆಲ್ಲ ಸುಳ್ಳು. ಆಯಿತಾ. ಪ್ರೀತಿ ವಿಶ್ವಾಸ ಇದೆ, ಎಲ್ಲರೂ ಸಪೋರ್ಟ್ ಇರುತ್ತೆ. ಆದರೆ ನಾವು ಬೆಳೆಸೋದು ಯಾರಿಂದ ಯಾರನ್ನೂ ಬೆಳೆಸೋಕ್ಕಾಗಲ್ಲ. ಆಯಿತಾ. ಈಗ ನಾನು ಒಂದು ಹೇಗೆ ವಿಡಿಯೋ ಮಾಡೋದು ಅಂತ ನಾನಿವತ್ತು ಸಣ್ಣದಾಗಿ ತೋರಿಸ್ತೀನಿ. ಮೊದಲನೇದಾಗಿ ಹೇಳ್ತೀನಿ, ನನ್ನ ಹತ್ರ ಯಾವ ಕ್ಯಾಮ್ರಾ ಆಗಲಿ ಲ್ಯಾಪ್ಟಾಪ್ ಆಗಲಿ ಏನೂ ಇಲ್ಲ. ನಾನು ಓದಿರೋದು ಎಷ್ಟು ಏನು ಅಂತ ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ನಾನು 25,000 ರೂಪಾಯಿ ಮೊಬೈಲು, ಈ ಮೊಬೈಲಲ್ಲಿ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಅದು ಹಳೆ ಮೊಬೈಲು ನಂದು. ಅದರಲ್ಲಿ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಇದು ಕಳೆದ ತಿಂಗಳು ತೊಗೊಂಡೆ. ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದೆ, ಹೋಗೋಕ್ಕಿಂತ ಮುಂಚೆ ತೊಗೊಂಡೆ. ಇದು 1,60,000 ರೂಪಾಯಿ ಫೋನು. ಯಾಕಂದರೆ ನಾನು ಇವಾಗ ದುಡಿತಾ ಇದ್ದೀನಿ, ಯೂಟ್ಯೂಬಿಂದ ದುಡಿತಾ ಇದ್ದೀನಿ ಅಂದರೆ ಕ್ಲಿಯರಾಗಿ ಕೊಡಬೇಕು, ವಿಡಿಯೋನ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಇವಾಗ ಹಳೆ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ, ಈಗ ಹೊಸ ಫೋನಲ್ಲಿ ಮಾಡ್ತೀನಿ. ನೋಡಿ, ಈ ಫೋನಿಂದ ಇವಾಗ ಟ್ರಾನ್ಸ್ಫರ್ ಮಾಡ್ತೀನಿ. ಅದು ಹೇಗಿತ್ತು, ಈ ಕ್ಲಿಯಾರಿಟಿ ಹೇಗಿದೆ ಅಂತ ನೋಡಿ. ಈಗ ಇಲ್ಲಿವರೆಗೂ ಹಳೆ ಫೋನು, ಈಗ ಮಾಡೋದೆಲ್ಲ ಹೊಸ ಫೋನಿಂದ ನೋಡಿ. ಇದು ಹೊಸ ಫೋನು, 1,60,000 ರೂಪಾಯಿ ಫೋನ್ ತೊಗೊಂಡೆ. ಸ್ಯಾಮ್ಸಂಗ್ S26 ಅಂತ ಹೇಳಿ. ಇದು ಹಳೆ ಫೋನು. ಹಳೆ ಫೋನಲ್ಲಿ ಇಷ್ಟೊತ್ತು ನಾನು ಏನು ವಿಡಿಯೋ ಮಾಡಿದ್ದೀನಿ ಅದು ಇವಾಗ ಹೊಸದಲ್ಲಿ ಮಾಡ್ತಿರೋದು. ನಾನು ಸ್ವಲ್ಪ ಕ್ಲಿಯಾರಿಟಿ ಚೆನ್ನಾಗಿರಲಿ, ಯಾಕಂದರೆ ಯೂಟ್ಯೂಬಿಂದ ದುಡಿತಾ ಇದ್ದೀನಿ. ನಾನು ನನ್ನ ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ, 9 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. 1 ವರ್ಷ ಆಯಿತು. ನಾನು ಹೊಟ್ಟೆನೇ ನೋಡ್ಬೋದು, ಇಷ್ಟೇ ಇರೋದು. ತುಂಬ ಸಣ್ಣ ಆಗಿದ್ದೀನಿ, ಗ್ಲೋ ಬರುತ್ತೆ, ಕೂದಲು ಉದುರೋದು ನಿಲ್ಲುತ್ತೆ. ಕೂದಲು ಅಷ್ಟೇ ನೋಡಿ ಎಷ್ಟು ಸೊಂಪಾಗಿ ಬೆಳೀತಾ ಇದೆ, ಉದುರ್ತಾ ಇದೆ, ಹಾಗೆ ಬೆಳೀತಾ ಇದೆ. ನಾನು ಪ್ರಾಡಕ್ಟ್ ಶುರು ಮಾಡಿದೆ. ನಮಗೆ ನಾನು ಒಂದು ಹೇಳ್ತೀನಿ, ಒಂದು ಕ್ಷೇತ್ರ, ಅದು ಯಾವುದಾದ್ರೂ ಕ್ಷೇತ್ರ ಆಗಿರ್ಬೋದು. ಇವಾಗ ನನಗೆ ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ನನಗೆ ಒಲ್ದು ಬಂದುಬಿಟ್ಟಿದೆ. ಅದ್ರಲ್ಲಿ ನಾನು ಏನೇನು ದುಡ್ಕೊಳ್ಬೇಕು, ಬುದ್ಧಿವಂತಿಕೆಯಿಂದ ನಾನು ದುಡ್ಕೊಳ್ಬೇಕು. ಆಯಿತಾ. ಲಕ್ಷ್ಮಿ ಒಲ್ದಾಗ ಗಬಕ್ಕಂತ ಇಟ್ಕೊಂಡ್ಬಿಡ್ಬೇಕು ಲಕ್ಷ್ಮಿನ. ಅಯ್ಯೋ ಬಿಡು, ಹೆಂಗುದ್ರು ಬರ್ತಾಳೆ, ನಾಳೆ ನೋಡ್ಕೊಳ್ಳೋಣ ಅಂತ ಅಂದರೆ ಅವಳು ಕಾಯ್ಕೊಂಡು ವಾಪಸ್ ಹೋದರೆ ತಿರ್ಗಾ ಬರಲ್ಲ ಅವಳು. ಹಾಗೆ ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಪ್ಲ್ಯಾಟ್ಫಾರ್ಮ್. ಇವಾಗ ಎಲ್ಲ ಹೆಣ್ಣುಮಕ್ಳಿಗೂ ಮನೇಲಿ ಕೂತ್ಕೊಂಡು ಕೆಲಸ. ಇವಾಗ ನಾನು ಮೀಶೋದಲ್ಲಿ ದುಡಿತಾ ಇದ್ದೀನಿ. ಮೀಶೋಯಿಂದ ಪ್ರಾಡಕ್ಟ್ ತಂದು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಇವಾಗ 15-20 ದಿವಸ ಆಯಿತು ನಾನು ಅದರಲ್ಲೂ ದುಡಿತಾ ಇದ್ದೀನಿ. ಯೂಟ್ಯೂಬಿಂದ ದುಡಿತಾ ಇದ್ದೀನಿ, ನಾನು ಬಿಸ್ನೆಸ್ಸಿಂದ ದುಡಿತಾ ಇದ್ದೀನಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಎಷ್ಟು ವರ್ಷ, ನಾನು ಏನು ಓದಿದ್ದೀನಿ ಪ್ರತಿಯೊಂದು ನಾನು ಹೇಳ್ತೀನಿ. ಫಸ್ಟು ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ.
ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಇವಾಗ ಒಂದು ರಾಜಕೀಯ ಆಗಲಿ, ಒಂದು ಫಿಲ್ಮ್ ಲ್ಯಾಂಡ್ ಆಗಲಿ, ಎಲ್ಲ ನಮಗೆ ಅದೃಷ್ಟ ಒಲ್ದು ಬಂದ್ರೇನೆ ಅಲ್ಲಿ. ಅವಾಗ ನಮಗೆ ಅದೃಷ್ಟ ಸಿಕ್ಕಿದ ತಕ್ಷಣ ಏನು ಮಾಡ್ಕೊಬೇಕು, ಬಳಸ್ಕೊಂಡ್ಬಿಡ್ಬೇಕು. ಆಮೇಲೆ ನಮ್ಗೆ ಅದು ಅದೃಷ್ಟ ಎಷ್ಟು ದಿನ ಇರುತ್ತೆ, ಎಷ್ಟು ನಿಮಿಷ ಇರುತ್ತೆ, ಎಷ್ಟು ಗಳಿಗೆ ಇರುತ್ತೆ ಅಂತ ಗೊತ್ತಿಲ್ಲ. ಅದು ಹೋಯ್ತು ಅಂದರೆ ಮತ್ತೆ ನೀವೇನೇ ಟಿಪ್ಪರ್ಲಾಗ ಹಾಕಿದ್ರೂ ಬರಲ್ಲ. ಹಾಗಾಗಿ ನಮ್ಗೆ ಏನು ಸಿಕ್ಕಿದೆಯೋ, ನಾನು ಹೇಳ್ತಿರೋದು ಸೋಷಿಯಲ್ ಮೀಡಿಯಾ ಅಂತಲೇ ಅಲ್ಲ, ನಿಮಗೆ ಒಂದು ಸಂಗೀತ ಕ್ಷೇತ್ರ ಆಗಲಿ, ಏನೇ ಒಂದು ಡ್ರಾಯಿಂಗು ಕಾಂಪಿಟೇಷನ್, ಟೈಲರಿಂಗು, ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಅದು ನಿಮ್ಗೆ ಒಲ್ದು ಬಂದಿದೆ ಅಂದರೆ ನೀವು ಅದನ್ನು ಜಾಣತನವಾಗಿ ಉಪಯೋಗಿಸ್ಕೊಳ್ಬೇಕು. ನಾನು ಇವಾಗ ಯೂಟ್ಯೂಬ್ ಶುರು ಮಾಡಿದೆ. ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಅದರಲ್ಲಿ ಕ್ಲಿಕ್ ಆಗಿದ ತಕ್ಷಣ ನಾನು ಪ್ರಾಡಕ್ಟ್ ಶುರು ಮಾಡಿದೆ. ಅದು ಕ್ಲಿಕ್ ಆಯಿತು. ಅದನ್ನ ಒಂದು ಹಂತ ತೊಗೊಂಡು ಬರ್ತಾ ಇದ್ದಂಗೆ ನನಗೆ ಮೀಶೋಯಿಂದ ನನಗೆ ಯಾಕೆ ಮಾಡಬಾರ್ದು, ತುಂಬ ಜನ ಮಾಡ್ತಾರೆ ಅಂತ ಅನಿಸಿ ಮೀಶೋಯಿಂದ ಶುರು ಮಾಡಿದೆ. ಅದರಲ್ಲೂ ನಮಗೆ ಒಂದು ನಿಮಿಷನೂ ಕೂತ್ಕೊಂಡು ತಿನ್ನೋ ವಯಸ್ಸಲ್ಲ ನಮ್ಮದು. ಈಗ ನಾನು ವಿಷಯಕ್ಕೆ ಬರ್ತೀನಿ. ನನ್ನ ಹೆಸರು ನಂದಿನಿ ಅಂತ ಹೇಳಿ. ನಮ್ಮದು ಉಡುಪಿ, ಆದರೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಹಾಗಾಗಿ ನಾನು ಬೆಂಗಳೂರೇ ನಂದು. ಊರಲ್ಲಿ ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಮಾತ್ರ ಹೋಗ್ತೀವಿ ಬರ್ತೀವಿ ಅಷ್ಟೇ. ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ, ಅದು ಹೇಳೋದಕ್ಕೆ ಆಗಲ್ಲ. ಉಡುಪಿ ಹೆಸರು ಉಡುಪಿ ನಮ್ದಷ್ಟೇ. ಆದರೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಇಂಗ್ಲೀಷ್ ಬರಲ್ಲ, ಯಾವ ಭಾಷೆನೂ ಬರಲ್ಲ. ಕನ್ನಡ ಒಂದೇ ನನಗೆ ಬರೋದು. ಅದು ಸ್ವಚ್ಛವಾಗಿ ಬರುತ್ತೋ ಬರಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಓದಿರೋದು 7ನೇ ಕ್ಲಾಸು ಕನ್ನಡ ಮೀಡಿಯಮು ಗೋರ್ಮೆಂಟ್ ಸ್ಕೂಲಲ್ಲಿ. ಆವಾಗ ಹೆಂಗಂದ್ರೆ ಹಂಗೆ ಹೇಳ್ಕೊಡ್ತಾ. ಇವಾಗಾದರೂ ತುಂಬ, ಇವಾಗ ನನ್ನ ಮೊಮ್ಮಕ್ಕಳಿಗೆ ನಾವು ಅ ಇ ಅಂತ ಬರಿತಾ ಇದ್ವಿ. ಇವಾಗ ಆ ಥರ ಇಲ್ಲ, ಏನೋ ಬೇರೆ ಥರ ಹೇಳ್ಕೊಡ್ತಿದ್ದಾರೆ ಅವಳಿಗೆ. ಅವಳು ಇವಾಗ 1ನೇ ಕ್ಲಾಸು. ನಮಗೆಲ್ಲ ಅವಾಗ ಹೆಂಗೋ ಬೆಳೆದ್ಬಿಟ್ವು ನಾವು. ಹಾಗಾಗಿ ನನಗೆ ಕನ್ನಡ ಒಂದು ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರಲ್ಲ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಆಮೇಲೆ ಕೊರೋನಾದಲ್ಲಿ ಯೂಟ್ಯೂಬ್ ಮಾಡಿದವರೆಲ್ಲ ತುಂಬ ಗೆದ್ಬಿಟ್ರು. ಯಾಕಂದರೆ ಕೊರೋನಾ ಟೈಮಲ್ಲಿ ಬೇರೆ ಏನೂ ಜನರಿಗೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಮನೇಲಿ ಕೂಡಾಕೊಂಡಿದ್ವಲ್ಲ, ಲಾಕ್ಡೌನ್ ಅಂತ. ಆವಾಗ ಬುದ್ಧಿವಂತಿಕೆಯಿಂದ ಯೂಟ್ಯೂಬ್ ಮಾಡಿರೋರ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಗೆದ್ಬಿಟ್ರು. ನಾನು ಮಾಡಿದ್ದು 23ಕ್ಕೆ ಹೇಳಿದ್ರು, ಬೇಬಿ, ನನ್ನ ಹೆಸರು ಬೇಬಿ, ನಂದಿನಿ ಅಂತ ನನ್ನ ಹೆಸರು, ಅದಕ್ಕೆ ಎಲ್ಲ ಬೇಬಿ ಅಂತ ಕರೀತಾರೆ, ಬೇಬಿ ನೀವೊಂದು ಯಾಕೆ ಯೂಟ್ಯೂಬ್ ಮಾಡಬಾರ್ದು ಅಂತ ಹೇಳಿದ್ರು. ತಲೆ ಹುಳ ಹೋಯ್ತು. ನನಗೇನಾದರೂ ಒಂದು ಹೋಯ್ತು, ಒಂದು ಯಾವುದೇ ವಿಷಯ ಆಗಲಿ ಅದು ಹೋಯ್ತು ಅಂದರೆ ಒಂದು ಅದನ್ನು ಮಾಡಬೇಕು, ಇಲ್ಲ ಅದರಿಂದ ಫುಲ್ಲು ತೆಗೆದಾಕ್ಬಿಡ್ಬೇಕು. ಆ ವಿಷಯದ ಕಡೆ ಇನ್ನೂ ಸತ್ರು ಆ ಕಡೆ ಗಮನ ಕೊಡಬಾರ್ದು. ನನಗೆ ಹಾಗೆ ಸರಿ ಅದ್ರ ಬಗ್ಗೆನೇ ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ಆಯಿತು, ನಾನು ಹೇಳಿದ್ನಲ್ಲ, ನಾನು ಓದಿರೋದು ಕನ್ನಡ ಮೀಡಿಯಮು. ಬರೀ ಕನ್ನಡ, ಯಾರ್ಯಾರು ಕನ್ನಡದಲ್ಲಿ ಯೂಟ್ಯೂಬ್ ಮಾಡೋದು ಹೇಗೆ ಅಂತ ಮಾಡಿದ್ದಾರೆ ಅವ್ರದ್ದೆಲ್ಲ ನೋಡ್ಕೊಂಡು ಬಂದು ಯೂಟ್ಯೂಬ್ ಅಂದರೆ ಅದು ID ಅಂದರೆ ಏನಂತ ಗೊತ್ತಿಲ್ಲ, ಇಮೇಲ್ ಅಂದರೆ ಏನಂತ ಗೊತ್ತಿಲ್ಲ, ಜಿಮೇಲ್ ಅಂದರೆ ಏನಂತ ಗೊತ್ತಿಲ್ಲ, ಯಾವ ಮೇಲೂ ಗೊತ್ತಿಲ್ಲ ನನಗೆ. ಕೊನೆಗೆ ಏನೋ ಮಾಡಿ ಕೊನೆಗೆ ಅವತ್ತೇ ಜೂನ್ 9ನೇ ತಾರೀಕು ರಾತ್ರಿ 1-2:30 ಗಂಟೆಗೆ ಒಂದು ವಿಡಿಯೋ ಶಾರ್ಟ್ಸು ಒಂದಿತ್ತು ದೇವ್ರದ್ದು. ಅದು ದೇವ್ರದ್ದೇ ವಿಡಿಯೋ ಅಪ್ಲೋಡ್ ಮಾಡಿದೆ. ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ನನ್ನ ಚಾನಲ್ ಶುರು ಮಾಡಿದೆ. ಯಾಕೆ ಇವ್ರ ಹೆಸರಲ್ಲಿ ಅಂತ, ನನ್ನ ಹೆಸರಲ್ಲೇ ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ಶುರು ಮಾಡಿದೆ. 6 ತಿಂಗಳು ಮೋನೋಟೈಸ್ ಆಗೋಯ್ತು. ಮೋನೋಟೈಸ್ ಅಂದರೆ ಏನು, ನಾನಿವಾಗ ಇದನ್ನು ಹೇಳ್ಬಿಡ್ತೀನಿ. ಆಮೇಲೆ ಹಂತವಾಗಿ ನಾನು ನಿಮಗೆ ನನಗೇನು ಗೊತ್ತಿರುತ್ತೋ ನಾನು ತಿಳಿಸ್ಕೊಡ್ತೀನಿ. ಖಂಡಿತ ಮಾಡಿ. ನಾನೊಂದು ಹೇಳ್ತೀನಿ, ನಮ್ಮ ಕೈಲಿ ಮೊಬೈಲ್ ಇದ್ದೇ ಇರುತ್ತೆ. ಎಲ್ಲೋ ಅಪರೂಪಕ್ಕೆ ಕೀ ಬಟನ್ದು ಫೋನ್ ಇರುತ್ತೆ. ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇರುತ್ತೆ. ಎಲ್ಲರ ಹತ್ರನೂ 2-2.5 GB ಫ್ರೀ ಇರುತ್ತೆ ನೆಟ್ಟು. ಅಷ್ಟೇನು ಉಪಯೋಗಿಸಲ್ಲ. ಫೋನಿಂದ ಜನ ಹಾಳಾಗ್ತಾರೆ ಅನ್ನೋದು ತಪ್ಪು. ಫೋನಿಂದ ಜನ ಉದ್ಧಾರ ಆಗಿದ್ದಾರೆ. ಅದರಲ್ಲಿ ನಾನು ಒಬ್ಬಳು. ಇಷ್ಟೆತ್ರ ಬೆಳೀದೇ ಇದ್ರು ಇಷ್ಟೆತ್ತಕ್ಕಾದರೂ ಬೆಳೆದಿದ್ದೀನಿ. ಫೋನಿಂದ ಹಾಳಾಗಿಲ್ಲ, ನಾನು ಉದ್ಧಾರ ಆಗಿದ್ದೀನಿ. ಯಾಕಂದರೆ ಫೋನೇ ನನ್ನ ಬಂಡವಾಳ. ಮೊನ್ನೆ ಯಾರೋ ಕೇಳಿದ್ರು ನನಗೆ, 3 ಹೊತ್ತು ಫೋನ್ ಹಿಡ್ಕೊಂಡಿರ್ತೀಯಲ್ಲ, ನಿನಗೆ ಬೋರ್ ಆಗಲ್ವಾ ಅಂದರು. ನಾನು ಅದಕ್ಕೆ ಅಂದೆ, ಫೋನಿಂದ ಊಟ ಮಾಡ್ತಾ ಇದ್ದೀನಿ, ಬೋರ್ ಆಗುತ್ತೆ ಅಂದರೆ ಲಕ್ಷ್ಮಿ ನನ್ನ ಬಿಟ್ಟು ಹೊರಟೋಗ್ತಾಳೆ. ಹಗಲು ರಾತ್ರಿ ನಾನು ಫೋನಲ್ಲೇ ಕೆಲಸ ಅಂದೆ. ಯಾಕಂದರೆ ನಾನೇ ಆರ್ಡ್ರ್ ತೊಗೊಳ್ಬೇಕಾದ್ರೆ ಆರ್ಡ್ರ್ ತೊಗೊಳ್ಬೇಕು, ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಕಮೆಂಟ್ಗೆ ಉತ್ತರ ಕೊಡಬೇಕು, ವ್ಯೂಸ್ ಚೆಕ್ ಮಾಡಬೇಕು, ಎಲ್ಲ ಪ್ರತಿಯೊಂದು ನಾನೇ. ಅದರಲ್ಲೂ ಕೆಟ್ಟ ಕಮೆಂಟ್ ಇರುತ್ತೆ, ಅವ್ರನ್ನ ಯಾವ ರೀತಿ ಡಸ್ಟ್ಬಿನ್ಗೆ ಹಾಕೋದು ಅದೆಲ್ಲ ಆಯಿತು. ಅದನ್ನೆಲ್ಲ ನಾನು ಹಂತವಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಆಗಿದ ತಕ್ಷಣ ಹಂತವಾಗಿ ಯಾರಿಗಾದ್ರೂ ಬೇಕು ಅಂದರೆ ಮಾತ್ರ ಹೇಳ್ತೀನಿ. ಇಲ್ದಿರೆ ನನಗೊಂದು ನಿಮಿಷನೂ ಪುರ್ಸೋತಿರಲ್ಲ. ನೋಡಿ, ಈ ಥರ
ಈ ಥರ ನಂದು ಕೊರಿಯರ್ ಇನ್ನೂ ಅವ್ರು ಬಂದಿಲ್ಲ. ಕೊರಿಯರ್ ನನಗೆ ತುಂಬ ಇರುತ್ತೆ ನೋಡಿ, ಇದೆಲ್ಲ 2.5-3 kg ಕೊರಿಯರ್ ಇರುತ್ತೆ. ನನಗೆ ಒಂದು ನಿಮಿಷನೂ ಪುರ್ಸೋತಿರಲ್ಲ. ತುಂಬ ಜನ ಕೇಳ್ತಿದ್ರಿ, ನಾವು ಮಾಡ್ಬೇಕಂತ ಇದ್ದೀವಿ, ದಯವಿಟ್ಟು ನಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡಿ, ನಾವು ಓದಿಲ್ಲ ಅಂತ ಹೇಳ್ತಿದ್ರೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಅಂತ ಯಾರಿಗಾದ್ರೂ ಬೇಕು ಅಂದರೆ ಹಂತವಾಗಿ ಕೇಳಿ ನಾನು ಹೇಳ್ಕೊಡ್ತೀನಿ. ಆಮೇಲೆ ದಯವಿಟ್ಟು ನಾನು ಬಂದು ಬಿಸ್ನೆಸ್ ನಂಬರ್ ಕೇಳಬೇಡಿ, ಅಲ್ಲೇ ಕಮೆಂಟ್ ಮಾಡಿ ಆಯಿತಾ. ಆಮೇಲೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಯೂಟ್ಯೂಬ್ ಮಾಡಿದೆ, ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ಮಾಡಿದೆ, ಇನ್ನೊಂದು ಚಾನಲ್ ಮಾಡಿದೆ, ಅದು 2 ಮೊನೆಟೈಸ್ ಆಗಿದೆ. ಅದ್ರ ಕಡೆ ನಾನು ಗಮನ ಕೊಡ್ತಾ ಇಲ್ಲ, ಯಾಕಂದರೆ ಬೆಳೆಯೋ ಮಕ್ಕಳ ಕಡೆನೇ ಚೆನ್ನಾಗಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಬೆಳೆಸ್ತೀವಿ. ಓದೋ ಮಕ್ಕಳ ಕಡೆನೇ ಗಮನ ಕೊಡ್ತೀವಿ, ದಡ್ರ ಕಡೆ ಗಮನ ಕೊಡಲ್ಲ. ಹಂಗೆ ಬೆಣ್ಣೆ ಕೃಷ್ಣ ವ್ಲಾಗ್ ಶುರು ಮಾಡಿದೆ, ನಮ್ಮ ಕೃಷ್ಣಪ್ಪನ ಚಾನಲ್ಲು. ಅದರಿಂದ ಚೆನ್ನಾಗಾಯಿತು. ಒಂದೇ ತಿಂಗಳಲ್ಲಿ ನನಗೆ ಮಾನಿಟೈಸ್ ಆಯಿತು. ಮಾನಿಟೈಸ್ ಏನು ಎತ್ತ ಅಂತ ನಾನು ಹೇಳ್ತೀನಿ. ಮಾನಿಟೈಸ್ ಆಯಿತು ನಾನು ಮಾರ್ಚ್ 1ನೇ ತಾರೀಕು ನಾನು ಯೂಟ್ಯೂಬ್ ಶುರು ಮಾಡಿದೆ. ಫೆಬ್ರವರಿ ಎಂಡಿಗೆ ಫೆಬ್ರವರಿ ಫುಲ್ಲು ಮಾನಿಟೈಸ್ ಆಗೋಯ್ತು. ನನಗೆ ಒಂದು 50 ವರ್ಷದ ವಿಡಿಯೋ ಅಂತ ಹಾಕಿದ್ದೀನಿ, 50 ವರ್ಷ ಹೇಗಿರಬೇಕು ಅಂತ ಹೇಳಿ. ಅದನ್ನು ನೋಡಿ ಜನ ತುಂಬ ನನ್ನ ಇಷ್ಟಪಟ್ಟರು. ಈಗ ಎಲ್ಲೋದ್ರೂ ನೀವು ಬೆಣ್ಣೆ ಅಮ್ಮ ಅಲ್ವಾ, ನೀವು ನಂದಿನಿ ಅಮ್ಮ ಅಲ್ವಾ, ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಬಂದು ಮಾತಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ. ಆಮೇಲೆ ಮಾರ್ಚಲ್ಲಿ ಮಾನಿಟೈಸ್ ಆಯಿತು. ಏಪ್ರಿಲಲ್ಲಿ $1 ಆಯಿತು. ಈ ತಿಂಗಳು ನಮಗೆ $1 ಆದರೆ ಮುಂದಿನ ತಿಂಗಳು ದುಡ್ಡು ಬರುತ್ತೆ. ಮೇ ತಿಂಗಳ ನಾನು ಕಾಶಿಗೆ ಹೋಗ್ತಾ ಇದ್ದೆ. ಇನ್ನೇನು ಫ್ಲೈಟ್ ಹತ್ತಬೇಕು ಬೆಳಗ್ಗೆ, ನನಗೆ ಸಂಜೆ ಪೇಮೆಂಟ್ ಆಯಿತು. ಫಸ್ಟ್ ಪೇಮೆಂಟು ನನಗೆ 24ನೇ ಇಸ್ವಿಲಿ ನನಗೆ ಪೇಮೆಂಟ್ ಬಂತು. ಯಾಕಂದರೆ ಇದು ನಾನು 23ನೇ ಇಸ್ವಿಲಿ ಯೂಟ್ಯೂಬಿಗೆ ಬಂದಿದ್ದು, ಇದು 24ನೇ ಇಸ್ವಿಲಿ ಮಾಡಿರೋದು. ನಾನು 24ನೇ ತಾರೀಕು 24ನೇ ವರ್ಷದಲ್ಲಿ ಬೆಣ್ಣೆ ಕೃಷ್ಣ ವ್ಲಾಗ್ ಶುರು ಮಾಡಿದ್ದು. ಆವಾಗ ಮೇಯಿಂದನೇ ನನಗೆ ದುಡ್ಡು ಬರೋಕ್ಕೆ ಶುರು ಆಯಿತು. ಇವಾಗ 2 ವರ್ಷದ ಮೇಲೆ 2 ತಿಂಗಳಾಯಿತು. ಸತತವಾಗಿ 26 ತಿಂಗಳು ನಿಮ್ಮೆಲ್ಲರೂ ಪ್ರೀತಿಯಿಂದ, ದೇವರ ಆಶೀರ್ವಾದದಿಂದ ನನಗೆ ಪೇಮೆಂಟ್ ಬರ್ತಾ ಇದೆ. ಆದ್ದರಿಂದ ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಆಯಿತು ಅವಾಗಿಂದ ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ನಾನು ಆ ಪುಡಿನೆಲ್ಲ ಮಾಡಿ ತೊಗೊಳ್ತಾ ಇದ್ದೆ. ಮೊದಲಿಂದನೂ ನಾನು ತೊಗೊಳ್ತಾ ಇದ್ದೆ. ನಾನು ಸ್ವಲ್ಪ ಆಯುರ್ವೇದ ಮನೇಲಿ ಏನು ಅಡುಗೆ ಮನೇಲಿ ಏನು ಸಿಗುತ್ತೆ ಅದನ್ನೇ ಯೂಸ್ ಮಾಡೋದು ಜಾಸ್ತಿ ನಾನು. ಹಾಗೆ ನನಗೇನು ಅನ್ನಿಸ್ತು, ಸರಿ ಯಾಕೆ ಅಂತೇಳಿ ಅವಾಗ ಎಲ್ಲರೂ ಕೇಳಿದ್ರು, ನಮಗೂ ಏನು ಸಣ್ಣ ಆಗಿದ್ದೀರಾ ಪುಡಿ, ನಾನು ಈ ಥರ ಮಾಡ್ತೀನಿ ಅಂದರೆ ನಮಗೂ ಮಾಡಿಕೊಡಿ. ಅದ್ರ ಜೊತೆಲಿ ಅದೇ ಬಿಸ್ನೆಸ್ ಶುರು ಮಾಡಿದೆ. ಇವಾಗ ನನ್ನ ಬಿಸ್ನೆಸ್ಸು ನಾನು ಅಂದ್ಕೊಂಡೇ ಇರೋಕ್ಕಿಂತ ಜಾಸ್ತಿ ಎತ್ತರಕ್ಕೆ ಹೋಗಿದೆ. ಲಾಸ್ಟ್ ಏಪ್ರಿಲಲ್ಲಿ ಶುರು ಮಾಡಿದೆ. ಹೋದ ವರ್ಷದ ಮೇಲೆ 2 ತಿಂಗಳಾಯಿತು. ಅದು ತುಂಬ ಚೆನ್ನಾಗಿ ಆಗ್ತಾಯಿದೆ, ಎಲ್ರಿಗೂ ರಿಸಲ್ಟ್ ಕೊಟ್ಟಿದೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಅದಕ್ಕೆ ಕಾಲ್ ಏನು ಬರಲ್ಲ, ವಾಟ್ಸಪ್ ಮಾತ್ರ ಬರೋದು. ನನ್ನ ಹತ್ರ ಲ್ಯಾಪ್ಟಾಪು ಅವೆಲ್ಲ ಏನೂ ಇಲ್ಲ. ಫೋನಲ್ಲೇ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು ಎಲ್ಲ. ಮತ್ತು ಎಷ್ಟು ನಿಮಗೆ ಪೇಮೆಂಟ್ ಬರುತ್ತೆ ಅದನ್ನು ನಾವು ಹೇಳಬಾರ್ದು, ರೂಲ್ಸ್ ಪ್ರಕಾರ ಹೇಳಬಾರ್ದು. ಒಬ್ರೊಬ್ರು ತೋರಿಸ್ತಾರಂತೆ, ನನಗೆ ಭಯ. ನನ್ನ ಚಾನಲ್ನ ನಾನು ತುಂಬ ಮಗು ಥರ ಪ್ರೀತಿ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಭಯ ಹೇಳೋದಕ್ಕೆ. ಯೂಟ್ಯೂಬಿಗೆ ಬಂದು ನನ್ನದು ಏನು ಮುಂದೆ ಜೀವನ ಹೇಗಪ್ಪ ಅಂತ ಇದ್ದೋಳಿಗೆ ಈಗ ನಿಜವಾಗ್ಲೂ ನನಗೆ ತೃಪ್ತಿ ಇದೆ. ಮನುಷ್ಯನಿಗೆ ಎಷ್ಟು ಕೊಟ್ಟರು ತೃಪ್ತಿ ಇರಲ್ವಂತೆ, ಆದರೆ ನನಗೆ ಸಮಾಧಾನ ಇದೆ, ತೃಪ್ತಿ ಇದೆ ನನಗೆ. ಈಗ ಸ್ವಲ್ಪ ಅಷ್ಟೇ ಇಷ್ಟ ಆಯಿತು. ಈಗ ID ಹೇಗೆ, ಅದಕ್ಕೆ ವಿಡಿಯೋ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡೋದು ಒಂಚೂರು ಹೇಳ್ಕೊಡ್ತೀನಿ. ವಿಡಿಯೋ ಮಾಡೋದು ಹೇಗೆ, ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರೆ ಆವಾಗ ನಿಮ್ಗೇನಾಗುತ್ತೆ, ಸ್ವಲ್ಪ ತಲೆಗೆ ಹೋಗುತ್ತೆ ಅಲ್ವಾ. ಇವಾಗ ನಾನು ತೋರಿಸ್ತೀನಿ ID ಎಲ್ಲಿರುತ್ತೆ, ಅದಕ್ಕೆ ಹೆಸ್ರು ಹೇಗೆ ಹಾಕಬೇಕು, ಫೋಟೋ ಹೇಗೆ ಹಾಕಬೇಕು ತೋರಿಸ್ತೀನಿ ನೋಡಿ. ಕೊರಗಜ್ಜ ನಾನು ಬೆಳಗ್ಗೆ ಎದ್ದರು ರಾತ್ರಿ ಮಲಗಬೇಕಾದ್ರೂ ಕೊರಗಜ್ಜನ ಹತ್ರ ಪ್ರತಿಯೊಂದು ಹೇಳ್ಕೊಂಡು ನನಗೇನು ಸರಿ ಅನ್ನಿಸ್ತು, ಏನು ತಪ್ಪು ಅನ್ನಿಸ್ತು, ನನಗೆ ಯಾರು ಮೋಸ ಮಾಡಿದ್ರು, ನನಗೇನು ಮನ್ಸಿಗೆ ನೋವಾಯಿತು, ಪ್ರತಿಯೊಂದು ಹೇಳ್ಕೊಂಡೆ ನಾನು ಮಲ್ಕೊಳ್ಳೋದು. ಅವ್ರ ನಗು ಮುಖ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಯೂಟ್ಯೂಬ್ ಓಪನ್ ಮಾಡ್ತೀರಾ, ಓಪನ್ ಮಾಡಿದಾಗ ಇಲ್ಲಿ
ನಿಮ್ಮದು ಯು ಅಂತ ಇರುತ್ತಲ್ಲ ಅದು ನಿಮ್ಮ ಐ ಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿರೋರಿಗೆ ಸ್ವಲ್ಪ ಮಾಡಿರೋರಿಗೆ ಗೊತ್ತಿರುತ್ತೆ. ಮತ್ತು ನಾನು ಹೇಗೆ ವೀಡಿಯೋ ಮಾಡ್ತೀನಿ, ನನಗೆ ಯಾರಾದರೂ ಇದ್ದಾರಾ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನೋಡಿ, ನಾನು ಇದೊಂದು ಚಾನಲ್ ಮಾಡಬೇಕು ಅಂತ ಇದ್ದೆ, ಏಕಾಂಗಿ ಬದುಕು ಅಂತ ಮಾಡಬೇಕು ಅಂತ ಮಾಡ್ಕೊಂಡಿದ್ದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಚಾನಲ್ ಅಂತ ಬರುತ್ತೆ. ಇಲ್ಲಿ ನೀವೇನಾದರೂ ಹೆಸರಿಟ್ಕೊಳ್ಬೋದು. ಇಲ್ಲೇನಾದರೂ ಹೆಸರಿಟ್ಕೊಳ್ಬೋದು. ಹ್ಯಾಂಡಲು ತೊಗೊಳ್ಳೇಬೇಕು, ಯಾಕಂದರೆ ಹ್ಯಾಂಡಲ್ ತೊಗೊಂಡ್ರೆ ನಿಮಗೆ ನಿಮ್ಮದು ಚಾನಲು ಸೇಫ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಹ್ಯಾಂಡಲ್ ತೊಗೊಳ್ಬೇಕು. ಆ ಹ್ಯಾಂಡಲ್ಲು ಯಾರಾದರೂ ತೊಗೊಂಡಿದ್ರೆ ನಿಮಗಿಲ್ಲಿ ಬರಲ್ಲ. ಇವಾಗ ಯಾರೂ ತೊಗೊಂಡಿಲ್ಲ, ಹಾಗಾಗಿ ನನಗೆ ಬಂತು. ಸೇವ್ ಅಂತ ಕೊಡ್ತೀನಿ. ನೋಡಿ, ಇದು ನಿಮ್ಮ ಚಾನಲ್ ಹೆಸರು, ನೀವೇನು ಬೇಕಾದರೂ ಇಟ್ಕೊಳ್ಬೋದು. ಇದು ಹ್ಯಾಂಡಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಯಾರಾದರೂ ತೊಗೊಂಡಿದ್ರೆ ಅದು ನಿಮಗೆ ಸಿಗಲ್ಲ. ಇಲ್ಲ ಅಂತ ಅಂದರೆ ನೀವು ಅದನ್ನು ತೊಗೊಳ್ಬೋದು. ಸೇವ್ ಕೊಟ್ಟೆ, ಏನಾದರೂ ಹ್ಯಾಂಡಲ್ ಇಟ್ಕೊಳ್ಬೋದು ನೀವು. ಇದಾಯಿತು, ಹ್ಯಾಂಡಲ್ ಆಯಿತು. ಇದು ಚಾನಲ್ದು ಲಿಂಕು ಆಯಿತು, ಡಿಸ್ಕ್ರಿಪ್ಷನು. ನೀವೇನಾದರೂ ಬರೀರಿ, ನಿಮ್ಮ ಇಷ್ಟ. ಅದು ಏಕಾಂಗಿ ಬದುಕು. ಒಂಟಿ ಎನ್ನುವುದು ಶಾಪವಲ್ಲ, ನಾವು ಪಾಠ ಕಲಿಯುವುದಕ್ಕೆ ದೇವರು ಕೊಟ್ಟ ಒಂದು ವರ. ಹುಟ್ಟುವಾಗಲೇ ಯಾರೂ ಏಕಾಂಗಿ ಆಗಿರಲ್ಲ. ಒಬ್ಬಂಟಿಯಾಗಿರಬೇಕೆಂದು ಬಯಸುವುದೂ ಇಲ್ಲ. ನಮಗೂ ಎಲ್ಲರ ಜೊತೆಯಲ್ಲಿ ಬಾಳಬೇಕೆಂಬುದು ತುಂಬ ಆಸೆ ಇರುತ್ತದೆ. ಆದರೆ 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 ನೋಡಿ, ಒಂದೊಂದ್ಸರಿ ತಗೊಳುತ್ತೆ ಅದು, ಒಂದೊಂದ್ಸರಿ ತಗೊಳ್ಳಲ್ಲ. ನನಗೆ ಓದಕ್ಕೆ ಬರಲ್ಲ. ಆದರೆ ಎಲ್ಲದಕ್ಕೂ ಕ್ವಶ್ಚನ್ ಮಾರ್ಕ್ ಹಾಕೋಣ. ನಾನು ಇದು ಯಾವಾಗಿಂದ ಮಾಡಬೇಕು ಅಂದ್ಕೊಂಡಿದ್ದೆ. ಮುಂದೆ ಏನು ಅಂತ ನನ್ನ ಚಾನಲ್ನಲ್ಲಿ ತಿಳಿಸುತ್ತೇನೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಚೆನ್ನಾಗಿ ಬಂತಲ್ವಾ? ನೋಡಿ, ಇಷ್ಟ ಆದರೆ ಇಲ್ಲಿ ಸೇವ್ ಕೊಡಿ. ಆಯಿತು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಬರೀಬೇಕೋ ಬರುತ್ತವು. ಇದೆಲ್ಲ ಇಷ್ಟೇ, ಇನ್ನೇನು ನಾವು ಮಾಡೋಂಗಿಲ್ಲ. ಇಲ್ಲಿ ಫೋಟೋ, ಈ ಫೋಟೋ ಸೆಲೆಕ್ಟ್ ಮಾಡಿದೆ, ಅದನ್ನು ಅಡ್ಜಸ್ಟ್ ಮಾಡೋಣ. ಚೆನ್ನಾಗಿದೆ ಅಲ್ವಾ? ಸೇವ್ ಆ್ಯಸ್ ಎ ಪ್ರೊಫೈಲ್ ಪಿಕ್ಚರು. ನನಗೆ ಮೊದಲು ಏನೂ ಇಂಗ್ಲೀಷ್ ಓದೋಕ್ಕೆ ಬರ್ತಾ ಇರಲಿಲ್ಲ. ಈಗ ಸ್ವಲ್ಪ ಚೂರು ಓದ್ತೀನಿ, ಆದರೆ ಅರ್ಥ ಆಗಲ್ಲ. ಇಷ್ಟು. ಇದು ಬ್ಯಾನರು ಅಷ್ಟೇ. ನೀವು ಬ್ಯಾನರ್ ಮಾಡಿ ಹಾಕ್ಬೋದು. ನನಗೆ ಬ್ಯಾನರ್ ಮಾಡೋಕ್ಕೆ ಬರಲ್ಲ, ಅದೊಂದು ವಿಷಯ ಕೇಳಬೇಡಿ. ಇಲ್ಲೂ ನಾನು ಫೋಟೋ ಹಾಕ್ತೀನಿ. ನಾನು ಸುಮ್ಮನೆ ಈ ಥರ ಸೆಟ್ ಮಾಡಿದೆ, ಮುಗೀತಿದ್ದು. ಈಗ ಒಂದು ಸಣ್ಣದಾಗಿ ಒಂದು, ಇವತ್ತು ನನ್ನ ಚಾನಲು, ನಾನು ನಿಮ್ಮಿಂದ ಒಂದು ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ಒಂದು ಸಣ್ಣದಾಗಿ ಒಂದು ಯಾವುದಾದ್ರೂ ದೇವ್ರದ್ದು ವೀಡಿಯೋ ಹಾಕೋಣ. ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ, ಫಸ್ಟ್ ಮಾಡಿದ್ದು ವೀಡಿಯೋಗಳಿದ್ದು. ಈಗ ಹೊಸ ಮೊಬೈಲಿಂದ ಮಾಡ್ತಾ ಇರೋದು. ಆ ವಿಷಯನ ವೀಡಿಯೋ ಮಾಡೋದನ್ನ ಅಲ್ಲಿಗೆ ಬಿಡ್ತೀನಿ. ಈಗ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಅರ್ಥ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ. ಇದು ನಂದು ಸೆಲ್ಫಿ. ಇದು ಒಂದೇ ಇಟ್ಕೊಂಡಿದ್ದು. ನಾನು ಯೂಟ್ಯೂಬ್ ಶುರು ಮಾಡ್ದಾಗಿದ್ದೆ ಇದೊಂದೇ ಇಟ್ಕೊಂಡಿದ್ದು.
ಇದನ್ನ ಕೆಳಗೆ ನಾನು ಹೊರಗಡೆ ಹೋಗ್ಬೇಕಾದ್ರೂ ಇದನ್ನೇ ತೊಗೊಂಡು ಹೋಗ್ತಾ ಇದ್ದೆ. ಹಾಗಾಗಿ ಏನಾಯಿತು, ಫೋನ್ದು ಭಾರ ಹಾಕಿದ್ರೆ ಕೆಳಗೆ ಹೋಗುತ್ತೆ. ನಾನು ಮೈಕ್ ತೊಗೊಂಡೆ, ಮೈಕು ಯಾಕೋ ಸೆಟ್ ಆಗಲಿಲ್ಲ ನನಗೆ. ನಮ್ಮ ರೋಡಲ್ಲಿ ಗಾಡಿಗಳು ಓಡಾಡುತ್ತೆ, ಅದ್ರದ್ದು ಸೌಂಡು. ನಾನು ಇವಾಗ ವೀಡಿಯೋ ಮಾಡೋದು ಹೇಳ್ಕೊಡ್ತೀನಿ. ನೀವು ಒಂದು ಸೆಲ್ಫಿ ಸ್ಟ್ಯಾಂಡ್ ತೊಗೊಳ್ಳಿ. ಇವಾಗೇನು ಆನ್ಲೈನಲ್ಲಿ ಎಲ್ಲ ಕಡೆನೂ ತುಂಬ ಸಿಗುತ್ತೆ. ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ತುಂಬ ಹುಡುಕ್ತಿದ್ದೆ, ಎಲ್ಲೂ ಸಿಗ್ತಾ ಇರಲಿಲ್ಲ. ಇವಾಗ ಸಿಗುತ್ತೆ. ನಾನು ಇವಾಗ ಅದಕ್ಕೊಂದು ಶಾರ್ಟ್ಸ್ ಹಾಕಬೇಕು ಹೊಸ ಚಾನಲ್ಗೆ. ಶಾರ್ಟ್ಸ್ ಮಾಡೋದಾದರೆ ಹೀಗಿಟ್ಕೊಬೇಕು, ಆಯಿತಾ? ವಿಡಿಯೋ ಮಾಡೋದಾದರೆ ಹೀಗಿಟ್ಕೊಬೇಕು. ವಾಯ್ಸ್ ಕೊಡೋದು ಹೇಗೆ ಎಲ್ಲ ನಾನು ಆಮೇಲೆ ವಾಯ್ಸ್ ಕೊಡೋಲ್ಲ. ನಾನು ಇಲ್ಲೇ ವಾಯ್ಸ್ ಕೊಡೋದು ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಅಂತ. ಕಾಣಿಸ್ತಾ ಇದೆಯಾ? ಫಸ್ಟು ನಮ್ಮದು ಈ ಕ್ಯಾಮ್ರಾ ಏನಿರುತ್ತೆ, ಕ್ಯಾಮ್ರಾನೆಲ್ಲ ಒರೆಸ್ಕೊಂಡು ಬ್ರೈಟ್ನೆಸ್ಸು ಜಾಸ್ತಿ ಮಾಡ್ಕೊಳ್ಳಿ. ಫುಲ್ಲು ಮಾಡಿಕೊಂಡು ನಾನು ಹೇಳಿದ್ನಲ್ಲ ನಿಮಗೆ, ವೀಡಿಯೋಗಾದರೆ ಹೀಗೆ, ಶಾರ್ಟ್ಸ್ಗಾದರೆ ಹೀಗೆ ಸ್ವಲ್ಪ ಇರೋದ್ರಲ್ಲೇ ಚೆನ್ನಾಗಿ ರೆಡಿ ಹಾಕಿ ನೋಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿವಾಗ ಏಕಾಂಗಿ ಬದುಕು ಅಂತ ಒಂದು ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಸಪೋರ್ಟು ನನಗೆ ಬೇಕು. ಏಕಾಂಗಿ ಒಂದು ನಾವು ಕೇಳ್ಕೊಂಡು ಬಂದಿರೋದಲ್ಲ, ನಮಗೆ ದೇವ್ರು ಕೊಟ್ಟಿದ್ದು ವರ ಅಂತಲೇ ತಿಳ್ಕೊಳ್ಳೋಣ. ಯಾಕಂದರೆ ಒಬ್ಬಂಟಿಯಾಗಿ ಎದುರ್ಕೊಬಾರ್ದು, ಧೈರ್ಯವಾಗಿ ಜೀವನ ಮಾಡಬೇಕು. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕಿದಾಗ ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಲಿ. ನನ್ನ ಬೆಣ್ಣೆ ಕೃಷ್ಣ ವ್ಲಾಗ್ ಮೇಲೆ ಹೇಗೆ ಸಪೋರ್ಟ್ ಇಟ್ಟಿದ್ರಿ ಅದೇ ರೀತಿ ಇದರಲ್ಲೂ ಸಪೋರ್ಟ್ ಇಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲ ಹಂತವಾಗಿ ನಿಮ್ಮ ಹತ್ರ ನಾನು ಸಿಗ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಕಟ್ ಮಾಡಿ. 49 ಸೆಕೆಂಡ್ ಆಯಿತು ನಾನು ಮಾತಾಡಿದ್ದು. ಇವಾಗ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಈ ಥರನೇ ನಾನು ಸ್ಟ್ಯಾಂಡ್ ಇಟ್ಕೊಂಡು ಮಾಡೋದು. ನನಗೆ ಯಾರೂ ಯಾವ ರೀತಿಯೂ ಸಪೋರ್ಟ್ ಇಲ್ಲ. ನನ್ನ ಮಗಳಿಗೆ ಯೂಟ್ಯೂಬ್ ಅಂದರೆ ಗಂಧ ಗಾಳಿ ಗೊತ್ತಿಲ್ಲ. ನೋಡಿ, ಈ ಥರನೇ ನಾನು ಇಟ್ಕೊಂಡು ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು. ಬೇಕಾದಾಗ ಇಲ್ಲಿ ಪಾಸ್ ಮಾಡಿ ಇಟ್ಕೊಂಡಿರ್ತೀನಿ. ರೆಡ್ ಕಲರ್ ಕಾಣಿಸ್ತಾ ಇದೆಯಾ? ಪಾಸ್ ಮಾಡಿ ಇಟ್ಕೊಂಡಿರ್ತೀನಿ. ಬೇಕು ಅಂದಾಗ ಹಿಂಗೆ ಆನ್ ಮಾಡ್ಕೊಳ್ತೀನಿ. ಇಷ್ಟೇ ನನ್ನದು ಯೂಟ್ಯೂಬ್ ಕೆಲಸ. ತುಂಬ ಈಸಿಯಾಗಿ ಮಾಡ್ಬೋದು, ನೀರು ಕುಡ್ದಂಗೆ ಮಾಡ್ಬೋದು. ಆದರೆ ನೀವು ಆಮೇಲೆ ವಾಯ್ಸ್ ಕೊಡ್ತೀನಿ, ನಾವೆಲ್ಲ ಸರಿ ಆಗಲ್ಲ, ನನಗೆ ಸರಿ ಆಗಲ್ಲ. ನೀವು ಮಾಡ್ತೀರಾ ಅಂದರೆ ಖುಷಿಯಿಂದ ಮಾಡಿ. ಇವಾಗ ಇದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಹೇಳ್ಕೊಡ್ತೀನಿ. ನನಗೆ ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತಾ ಇದೆ. ನಾನು ಎಡಿಟ್ ಮಾಡೋ ಆ್ಯಪು ಇನ್ಶಾಟ್ ಆ್ಯಪು, ನನಗೆ ಅದೇ ಬರೋದು. ನೀವು ವಿ ಎನ್ ಮಾಡ್ತಾರೆ, ಆಮೇಲೆ ತುಂಬ ಇದರಲ್ಲೆಲ್ಲ ಮಾಡ್ತಾರೆ. ನೀವು ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಮಾಡೋದೇ ಕೈನ್ ಮಾಸ್ಟರೋ ಯಾವುದೋ ಮಾಡ್ತಾರೆ. ನಾನು ಅವಾಗಿಂದನೂ ಇದರಲ್ಲೇ ಮಾಡೋದು. ನೋಡಿ, ಇದಕ್ಕೆ ಹೋಗಿ ನ್ಯೂ ಅಂತ ಕೊಡಿ. ನ್ಯೂ ಅಂತ ಕೊಟ್ಟ ಮೇಲೆ ಇದನ್ನು ನಾನು ಇವಾಗ ವೀಡಿಯೋ ಮಾಡಿದ್ನಲ್ಲ, ಫಸ್ಟ್ ವೀಡಿಯೋ, ಇದೆಲ್ಲ ಆಮೇಲೆ ಅದಕ್ಕೆ ಇದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ. ಇಲ್ಲಿ ಶಾರ್ಟ್ಸ್ಗೆ 9:16 ಇದನ್ನು ಇಟ್ಕೊಬೇಕು. ವೀಡಿಯೋಗಾದರೆ 16:9 ಇದನ್ನು ಇಟ್ಕೊಬೇಕು. ಇದೆ ನೋಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿವಾಗ ಏಕಾಂಗಿ ಬದುಕು ಅಂತ ಒಂದು ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಇದೆಲ್ಲ ಸರಿ ಇದೆ. ಸುಮ್ಮನೆ ವಿಡಿಯೋ ಲೆಂತ್ ಆಗೋಗುತ್ತೆ ನೋಡಿ. ಇದು ನನಗಿಷ್ಟೇ ಸಾಕು. ಇದು ಬೇಡ. ಇದನ್ನು ಕಟ್ ಮಾಡೋದು ಹೇಗೆ? ಇಲ್ಲಿರುತ್ತೆ ಸ್ಪ್ಲಿಟ್ ಅಂತಿರುತ್ತೆ, ಅದ್ರ ಮೇಲೆ ಕೊಟ್ಟರೆ ಕಟ್ಟಾಗುತ್ತೆ. ಈ ವೈಟ್ ಪೋರ್ಷನ್ ಏನಿರುತ್ತೆ ಅದು ಬೇಡ ನಮಗೆ, ಡಿಲೀಟು. ನೀವು ಇದನ್ನು ಕೊಟ್ಟರೆ ಇದ್ರ ಮೇಲೆ ವೈಟ್ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಯಾವುದು ವೈಟ್ ಗೆರೆ ಇರುತ್ತೆ ಅದು ಡಿಲೀಟ್ ಆಗುತ್ತೆ. ಇವಾಗ ಇದಿಷ್ಟು ನಮಗೆ ಅಪ್ಲೋಡ್ ಆಗೋಯ್ತು ಅಷ್ಟೇ. ನಾನು ವೀಡಿಯೋ ಮಾಡೋದು. ಇಲ್ಲಿ ಇನ್ಶಾಟ್ ಅಂತ ಇದೆ, ಅದು ಬೇಡ ನಮ್ಗೆ, ಅದನ್ನು ಹೋಗಿಸ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ, ಫ್ರೀ ರಿಮೂವ್ ಅಂತ ಇರುತ್ತೆ.
ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೋಡಬೇಕಾಗತ್ತೆ. ಅಡ್ವರ್ಟೈಸ್ಮೆಂಟ್ ಎಲ್ಲ ಮುಗಿದ್ಮೇಲೆ ಇಲ್ಲಿ ಈ ಮಾರ್ಕ್ ಬರುತ್ತೆ, ಇಂಟು ಮಾರ್ಕು. ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಇದು ಹೋಗಿರುತ್ತೆ, ಇನ್ಶಾಟ್ ಆ್ಯಪ್ ಅಂತ ಹೋಗಿರುತ್ತೆ. ಎಕ್ಸ್ಪೋರ್ಟ್ ಕೊಡಿ. ಎಕ್ಸ್ಪೋರ್ಟ್ ಕೊಟ್ಟ ಮೇಲೆ ವಾಪಸ್ ಬಂದುಬಿಡಿ, ಅದು ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಈಗ YT ಸ್ಟುಡಿಯೋ ಓಪನ್ ಮಾಡ್ಕೊಬೇಕು. ನೀವು ಪ್ಲೇಸ್ಟೋರ್ಗೆ ಹೋಗಿ YT ಸ್ಟುಡಿಯೋ ಅಂತ ಓಪನ್ ಮಾಡ್ಕೊಬೇಕು. ಯೂಟ್ಯೂಬ್ ಚಾನಲ್ ಇರೋರಿಗೆ ಅದು ಇರಲೇಬೇಕು, ಆಯಿತಾ? ಅದನ್ನು ಓಪನ್ ಮಾಡ್ಕೊಳ್ಳಿ. ನಾನಿವಾಗ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿ, ನಿಮ್ಮದು ಚಾನಲ್ಲು ಯು ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಹೋಗಿ ಶಾರ್ಟು, ನಾವಿವಾಗ ಶಾರ್ಟೇ ಮಾಡಿರೋದಲ್ವ, ಇಲ್ಲಿ ರೆಡಿ ಇದೆ ಇದು. ನೆಕ್ಸ್ಟು ನೋಡಿ, ನಮಸ್ಕಾರ, ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಡನ್ ಅಂತ ಕೊಡಿ. ನೀವಿಲ್ಲಿ ಏನಾದರೂ ಬರೀಬೋದು. ಸಪೋರ್ಟ್ ಮಾಡಿ, ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಬರಿತಾ ಇದ್ದೀನಿ ನಾನು. ಅದು ಚಿಕ್ಕದು ದೊಡ್ಡದು ಬರಿಬೋದು, ಎಲ್ರಿಗೂ ಗೊತ್ತಿರುತ್ತೆ. ಆದರೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ತಂದು ನಾನು ಇಲ್ಲಿ ಕೂರಿಸ್ತೀನಿ. ನೆಕ್ಸ್ಟು ಇಲ್ಲೆಲ್ಲ ರೆಡಿ ಆಯಿತು. ಇಲ್ಲಿ ಬರೀರಿ. ಏನು ಬರೀತೀರಾ ಬರೀರಿ, ಅದೇ ಬರೀರಿ. ಬದುಕನ್ನ ಇಷ್ಟಪಡ್ತೀರಾ, ಹಾರ್ಟ್ ಕೊಡಿ. ಇಷ್ಟಪಡಲಿಲ್ವಾ, ಹಳೋ ಸಿಂಬಲ್ ಕೊಡಿ. ಒಂದೆರಡು ಟ್ಯಾಗ್ ಹಾಕಿ, ಬರೆದ್ರೆ ವೈರಲ್ ಅಂತ ಕೊಡಿ. ವೈರಲ್ಲು, ಲೈಫು, ಬದುಕು ಅಂದರೆ ಲೈಫ್ ಅಲ್ವಾ, ಲೈಫು, ಇಷ್ಟು ಕೊಡಿ ಸಾಕು. ಈಗ ನೋಡಿ, ಇದೆಲ್ಲ ಏನಿಲ್ಲ, ಸೆಲೆಕ್ಟ್ ಆಡಿಯನ್ಸ್ ಕೊಡಲೇಬೇಕು. ಮಕ್ಕಳು ನೋಡ್ಬೋದು ಇದು ಅಂತ ಹೇಳಿ. ಆಮೇಲೆ ರಿಲೇಟೆಡ್ ವೀಡಿಯೋ ಅಂದರೆ ಯಾವುದಾದ್ರು ವೀಡಿಯೋ ಸೆಲೆಕ್ಟ್ ಮಾಡ್ಬೋದು. ನಾವು ಯಾವುದೂ ಹಾಕಿಲ್ಲ, ಇಷ್ಟೇ. ಇದು ಬರೀಲೇಬೇಕು. AI ಇದು ಅಲ್ಲ, ನಾವೇ ಮಾಡಿರೋದು, ನೋ ಕೊಡಿ. ಈಗ ಅಪ್ಲೋಡ್ ಶಾರ್ಟ್ಸ್ ಅಂತ ಕೊಟ್ಟರೆ ಅಪ್ಲೋಡ್ ಆಗೋಗುತ್ತೆ. ನಾನು ಯಾಕಂದರೆ ಇನ್ನೂ ನಿಮಗೆ ತೋರ್ಸೋಕ್ಕೋಸ್ಕರ ಮಾಡಿರೋದು. ಈ ದೊಡ್ಡ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ಈ ಚಿಕ್ಕ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆವಾಗ ನೀವು ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಇವಾಗ ನಾನಿದು ಪಬ್ಲಿಕ್ ಇರೋದನ್ನ ಅನ್ಲಿಸ್ಟ್ಗೆ ಹಾಕ್ತೀನಿ. ಅನ್ಲಿಸ್ಟ್ಗೆ ಹಾಕಿ ಇಲ್ಲಿ ವಾಪಸ್ ಬರ್ತೀನಿ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಅಪ್ಲೋಡ್ ಶಾರ್ಟ್ಸು ಅಪ್ಲೋಡ್ ಆಗಿದೆ. ನನ್ನ ಚಾನಲ್ಲು ರೆಡಿ ಇದೆ. ನನ್ನ ಚಾನಲ್ಲು ರೆಡಿಯಾಗಿದೆ, ಇದಾಗಿದೆ. ಆಯಿತು, ಇಷ್ಟ ಆಯ್ತಲ್ವಾ? ನೋಡಿದ್ರಾ? ಇಷ್ಟೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು. ಶಾರ್ಟ್ಸು ಹೇಗೆ ಅಪ್ಲೋಡ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ನಾನು ದೊಡ್ಡ ವಿಡಿಯೋ ಮಾಡಿ ಹೇಗೆ ಅಪ್ಲೋಡ್ ಮಾಡೋದು, ಅದಕ್ಕೆ ವಾಯ್ಸ್ ಕೊಡೋದು ಹೇಗೆ, ಸಾಂಗ್ ಹಾಕೋದು ಹೇಗೆ, ಅದಕ್ಕೆ ಬರೆಯೋದು ಹೇಗೆ, ಪ್ರತಿಯೊಂದು ಹೇಳ್ಕೊಡ್ತೀನಿ. ಕಲಿತು ಮಾಡ್ತೀರಾ ಮಾಡಿ. ನಾನೊಂದು ಹೇಳ್ತೀನಿ, ನಾನು ಹೇಳ್ದಾಗೆ ಫೋನ್ ಇರುತ್ತೆ, ನೆಟ್ ಇರುತ್ತೆ, ಖುಷಿಯಿಂದ ಮಾಡಿ. ನಾನು ಅದೇ ಹೇಳೋದು, ದುಡಿತೀನಿ, ಇದರಿಂದ ದುಡ್ಡು ಬರುತ್ತೆ, ದುಡಿತೀನಿ ಅನ್ನೋದು ಆಸೆ ಇರಲಿ. ಅದೇ ತಲೆಯಲ್ಲಿಟ್ಕೊಂಡು ಮಾಡಿದ್ರೆ ಏನಾಗುತ್ತೆ, ಚಾನಲ್ ಗ್ರೋ ಆಗಲಿಲ್ಲ, ಸಬ್ಸ್ಕ್ರೈಬರ್ ಆಗಲಿಲ್ಲ, ವ್ಯೂಸ್ ಬರಲಿಲ್ಲ ಅಂದರೆ ತುಂಬ ತಲೆ ಕೆಟ್ಟೋಗುತ್ತೆ. ಅಯ್ಯೋ ಯೂಟ್ಯೂಬೇ ಬೇಡ ಅಂತ ಅನ್ನಿಸ್ಬಿಡುತ್ತೆ. ನಾನು ಹೇಳೋದು ಖುಷಿಯಿಂದ ಮಾಡಿ. ಇವಾಗ ನೀವು 4 ಗೋಡೆ ಮಧ್ಯೆ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. 4 ಜನ ನೋಡಿದ್ರು ಖುಷಿಪಡಿ, 4 ಲಕ್ಷ ಜನ ನೋಡಿದ್ರು ಖುಷಿಪಡಿ. ಆಮೇಲೆ ನಾನು ಹೇಳ್ತೀನಿ, ಒಂದು ಹಿಡ್ದಿದ್ದ ಹಠನ ಅದು 1 ವರ್ಷ ಆಗಲಿ 2 ವರ್ಷ ಆಗಲಿ ಮಾಡ್ತೀನಿ. ಅದರಲ್ಲಿ ನಾನು ಏನಾದರೂ ಒಂದು ಹೆಸರು ಮಾಡ್ತೀನಿ ಅಂತ ಹಠ ಬರಲಿ ನಿಮಗೆ. ಆವಾಗ ಖಂಡಿತ ಅದನ್ನು ಮರಳಿ ಯತ್ನವ ಮಾಡು. ಹಾಗೆ ಈ ದ್ರಾಕ್ಷಿನ ನರಿ ಜಿಗ್ದು ಹೋಯ್ತು. ಅದು ಸಿಗಲಿಲ್ಲ ಅಂತ ಹುಳಿ ಅಂದ್ಕೊಂಡು ಹೊರಟೋಯ್ತು. ಅದು ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ, ಇನ್ನೊಂದು ಸ್ವಲ್ಪ ಮೇಲತ್ತಿ ಜಿಗ್ಯೋದು ಮಾಡಿದರೆ ದ್ರಾಕ್ಷಿ ಸಿಹಿನೇ ಇರ್ತಾಯಿತ್ತು. ಅದೇನು ಮಾಡ್ಕೊಳ್ತು, ಅಯ್ಯೋ ಅದ್ರ ಕೈಲಿ ಆಗಲಿಲ್ಲ, ನರಿ ಕೈಲಿ ಆಗಲಿಲ್ಲ, ಅದಕ್ಕೇನು ಮಾಡ್ತು, ಹುಳಿ ಅಂದ್ಕೊಂಡು ಹೊರಟೋಯ್ತು. ಹಾಗೆ ಅಂದ್ಕೊಳ್ಳೋದು ಬೇಡ.
ಯೂಟ್ಯೂಬ್ ಸಿಹಿನೇ. ನನ್ನ ಪಾಲಿಗೆ ನಿಜವಾಗ್ಲೂ ನನಗೆ ಚಂಪಾಕಲಿ ರಸ್ಮಲೈ ಅಂದರೆ ತುಂಬ ಇಷ್ಟ. ನನ್ನ ಪಾಲಿಗೆ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮು, ಮೀಶೋ ಆಗಲಿ ನನಗೆ ರಸ್ಮಲೈಯೇ. ನಿಮ್ಮ ಜೀವನದಲ್ಲೂ ಅದೇ ಥರ ಆಗಲಿ ಅಂತ ಕೇಳ್ಕೊಳ್ತೀನಿ. ಖಂಡಿತ ಮಾಡಿ, ಖುಷಿಯಿಂದ ಮಾಡಿ, ಆಗುತ್ತೆ. ಇನ್ನೇನಾದರೂ ತುಂಬ ಉದ್ದ ಆಗೋಗುತ್ತೆ. ನನಗೇನು ಮಾತಾಡ್ತಾನೆ ಇರ್ತೀನಿ, ನಿಮ್ಗೇನು ವೀಡಿಯೋ ಬೇಕೋ ನಾನು ಮಾಡ್ತಾನೆ ಇರ್ತೀನಿ. ಆದರೆ ತುಂಬ ನೋಡಲ್ಲ, ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಾ. ಆ ಥರ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ YT ಸ್ಟುಡಿಯೋದಿಂದ ಏನು ಲಾಭ, YT ಸ್ಟುಡಿಯೋದಲ್ಲಿ ಏನು ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ನಿಮ್ಗೇನು ಬೇಕು ಅದನ್ನು ನನಗೆ ಕೇಳಿದ್ರೆ ನನಗೆ ಗೊತ್ತಾಗುತ್ತೆ ಯಾರಿಗೆ ಯಾವ ಥರ ವಿಡಿಯೋ ಬೇಕು. ಜಾಸ್ತಿ ಯಾವುದು ಕಮೆಂಟ್ ಬಂದಿರುತ್ತೆ ಆ ಕಮೆಂಟಿಗೆ ನಾನು ವಿಡಿಯೋ ಮಾಡ್ಬೋದು. ಯಾಕಂದರೆ ನೋಡಿ, ನಾನು ಇನ್ನೂ ಆರ್ಡ್ರ್ ಇಲ್ಲೇ ಇದೆ. ಅವ್ರಿನ್ನೂ ಬಂದು ತೊಗೊಂಡೋಗಿಲ್ಲ. ಅಲ್ಲಿದೆ, ಇಲ್ಲಿದೆ, ಆರ್ಡ್ರ್ ಹಾಗೇ ಇದೆ. ಆದರೂ ಇನ್ನೂ ನಾನು ಉರಿಬೇಕು, ಪ್ಯಾಕ್ ಮಾಡಬೇಕು. ಮತ್ತು ಇನ್ಸ್ಟಾಗ್ರಾಮು ತೋರಿಸ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು ಮೀಶೋಯಿಂದ ನೀವು ಅದು ಮಾಡ್ಬೋದು. ಅದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಸುಮ್ಮನೆ ಸಿಂಪಲಾಗಿ ತೋರಿಸ್ತೀನಿ ನಂದು ಇನ್ಸ್ಟಾಗ್ರಾಮು ಹೇಗೆ ವರ್ಕ್ ಆಗ್ತಿದೆ ಅಂತ ಹೇಳಿ. ನೋಡಿ, ಇನ್ಸ್ಟಾಗ್ರಾಮು ನೀವು ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನೋಡಿ, ಇಲ್ಲಿರುತ್ತೆ. ಹೀಗೆ ಲಿಂಕ್ ಅಂತ ಕೇಳಬೇಕು. ಲಿಂಕಿಂದ ಅವ್ರು ಬೈ ಮಾಡಿದ್ರೆ ನಮಗೆ ಕಮಿಷನ್ ಸಿಗುತ್ತೆ. ಆದಾಗ ಅದೇ ನಾವೇನು ಒಬ್ರೊಬ್ರಿಗೂ ನಾವು ಕಮಿಷನ್ ಇದು ಮಾಡಲ್ಲ, ಲಿಂಕ್ ಕಳಿಸಲ್ಲ. ಆದಾಗ ಅದೇ ಹೋಗುತ್ತೆ, ಅದ್ರಾಗ ಅದೇ ಲಿಂಕ್ ಬರುತ್ತೆ. ನೋಡಿ, ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಬು ಇಷ್ಟು ಅರ್ನಿಂಗ್ ಮಾಡಿದ್ದೀನಿ ನಾನು. 15 ದಿವಸಕ್ಕೆ ಇಷ್ಟು ಅರ್ನಿಂಗ್ ಮಾಡಿದ್ದೀನಿ ನಾನು. ನೋಡಿದ್ರಲ್ಲ, ಇನ್ಸ್ಟಾಗ್ರಾಮಲ್ಲಿ ಮೀಶೋಯಿಂದ ಇನ್ಸ್ಟಾಗ್ರಾಮ್ಗೆ ಎಷ್ಟು ಅರ್ನಿಂಗ್ ಮಾಡ್ತಾಯಿದ್ದೀನಿ. ಒಂದು 15 ದಿವಸದ್ದು ನನ್ನ ಅರ್ನಿಂಗು ಇಷ್ಟ ಆಗಿದೆ. ನಾನು ಅದಕ್ಕೆ ಹೇಳಿದ್ದು, ಖುಷಿಯಿಂದ ಮಾಡಿ. ಯಾವುದೇ ಮಾಡಿದ್ರು ಖುಷಿಯಿಂದ ಮಾಡಿ. ನಮ್ಮ ಕೈಲಾಗುತ್ತಾ, ನಾವೇನು ಓದಿಲ್ಲ, ನಾವೇನು ಮಾಡಿಲ್ಲ, ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡಬಾರ್ದು. ಇವಾಗ ನಾನು ವೀಡಿಯೋ ಮಾಡಿದೆ, ಸುಮ್ಮನೆ ಮಲಗಿದ್ರೆ ಈ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಈ ವಿಡಿಯೋ ನಿಮ್ಮವರೆಗೂ ರೀಚ್ ಆಗ್ತಾ ಇರಲಿಲ್ಲ ಅಲ್ವಾ. ಕಷ್ಟಪಡಬೇಕು. ಯಾವ ಟೈಮಲ್ಲಿ ಏನು ಕಷ್ಟಪಡಬೇಕು ಕೈಯಲ್ಲಿ ಆಗದೇ ಇದ್ದಾಗ ಕೂತ್ಕೊಂಡು ತಿನ್ನಬೇಕು. ಹಾಗಾಗಿ ತುಂಬ ಕಷ್ಟಪಡ್ತಾಯಿದ್ದೀನಿ, ತುಂಬ ಕಷ್ಟಪಡ್ತಾಯಿದ್ದೀನಿ. ಇಷ್ಟಪಟ್ಟು ಕಷ್ಟಪಡ್ತಾಯಿದ್ದೀನಿ. ರಾತ್ರಿ ಮಲ್ಕೊಳ್ಬೇಕಾದ್ರೆ 12 ಗಂಟೆ ಆಗುತ್ತೆ, ಬೆಳಗ್ಗೆ 5, 5:30, 6 ಗಂಟೆ ಅಂದರೆ ಎದ್ದೇಳ್ತೀನಿ, ವಾಕ್ ಹೋಗ್ತೀನಿ, ನಾನು ಪೌಡ್ರುಗಳು ಮಾಡ್ತೀನಿ. ದಿನ ನನಗೆ ತುಂಬ ಆರ್ಡರ್ ಇರುತ್ತೆ. 40, 50, 60, 80, ಒಂದೊಂದು ಸರಿ 100. ಹೀಗೆ ಬಿಸ್ನೆಸ್ ಅಂದಮೇಲೆ ಒಂದು ದಿವಸ ಇದ್ದಂಗೆ ಒಂದು ದಿವಸ ಇರಲ್ಲ. ಇವಾಗ ಜಿರಳೆ ಔಷಧಿ ಇದ್ದು ಬೇರೆ ಒಂದು ಸೇಲ್ ಮಾಡ್ತಾಯಿದ್ದೀನಿ, ಅದು ಚೆನ್ನಾಗಿ ಹೋಗ್ತಾ ಇದೆ. ನಾನು ಈ ಥರ ಪ್ಯಾಕ್ ಮಾಡ್ತಾ ಇರ್ತೀನಿ. ಇದು ಜಿರಳೆ ಔಷಧಿದ್ದು, ಹಾಗೆ ಅದು ಚೆನ್ನಾಗಿ ಆಗ್ತಾಯಿದೆ. ಅದೇ ಹೇಳಿದ್ನಲ್ಲ, ದುಡಿಯೋ ಟೈಮಲ್ಲಿ ಜಾಣತನವಾಗಿ ದುಡ್ಕೊಂಬಿಡೋಣ, ಆಮೇಲೆ ತಿನ್ನೋ ಟೈಮಲ್ಲಿ ಕೂತ್ಕೊಂಡು ತಿನ್ನೋಣ. ಏನಾದರೂ ಯಾರ ಮನ್ಸಿಗಾದರೂ ಬೇಜಾರಾಗೋ ಥರ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.